ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಅಮ್ಮನ ಕೈ ರುಚಿನಲ್ಲಿ ರವೆ ಉಂಡೆ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ, ಬಟ್ ಪರ್ಫೆಕ್ಟ್ ಅಳತೆನಲ್ಲಿ ಅರ್ಧ ಕೆ.ಜಿ. ರವೆಗೆ ಇಷ್ಟೆಷ್ಟು ಅಳತೆನಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೆ ಸಾಫ್ಟಾಗಿರೋ ರವೆ ಉಂಡೆ ರೆಡಿ ಆಗುತ್ತೆ. ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಮಾಡೋದ್ರಿಂದ ರವೆ ಉಂಡೆ ರುಚಿ ಡಬಲ್ ಆಗುತ್ತೆ. ಅದರಿಂದ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹಾಕಿ ಹುರ್ಕೊತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು, ಇಲ್ಲದಿದ್ದರೆ ಸೀದೋಗ್ಬಿಡುತ್ತೆ. ಅದರಿಂದ ನಿಧಾನವಾಗಿ ಮಾಡಬೇಕು. ನಾವು ಅಡುಗೆ ಮಾಡಬೇಕಾದ್ರೆ ನಮಗೆ ತುಂಬಾ ತಾಳ್ಮೆ ಬೇಕಾಗುತ್ತೆ. ಅರ್ಜೆಂಟಾಗಿ ಏನಾದರೂ ಮಾಡೋದಕ್ಕೆ ಹೋದರೆ ಅದು ಒಂದಲ್ಲ ಒಂದು ರೀತಿಲಿ ಕೆಟ್ಟೋಗ್ಬಿಡುತ್ತೆ. ಅದರಿಂದ ನಾವು ತಾಳ್ಮೆಯಿಂದನೇ ಅಡುಗೆಗಳನ್ನ ಮಾಡಬೇಕು, ಆವಾಗಲೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಅದೇ ತುಪ್ಪಕ್ಕೆ ಒಂದು ಅರ್ಧ ಕೆ.ಜಿಯಷ್ಟು ಮಾಮೂಲಿ ಸಣ್ಣ ರವೆ ಬರುತ್ತಲ್ಲ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಕೆಲವರು ಚಿರೋಟಿ ರವೆನ ಹಾಕಿ ಮಾಡ್ತಾರೆ, ಅದು ಒಂಥರ ರುಚಿ ಕೊಟ್ಟರೆ ಇದು ಒಂಥರ ರುಚಿ ಕೊಡುತ್ತೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಕೈ ಆಡಿಸ್ತಾನೆ ಇರಬೇಕು. ಎಲ್ಲ ರವೆನೂ ಹೀಗೆ ಬಿಡಿ ಬಿಡಿಯಾಗಿ ಹಾಕಬೇಕು. ಈಗ ಇದಕ್ಕೆ ನಾನು 1 ಬಟ್ಟಲಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ರವೆನ ಒಂದು 3 ನಿಮಿಷ ಹುರ್ಕೊಂಡಿದ ನಂತರ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು 3 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಈಗ ಇದಕ್ಕೆ 1 ಬಟ್ಟಲಷ್ಟು ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪುಡಿನಾದರೂ ಹಾಕ್ಕೋಬೋದು, ಅಥವಾ ಸಕ್ಕರೆನಾದರೂ ಈ ಸಣ್ಣ ಸಕ್ಕರೆ ಬಂದರೆ ಅದನ್ನು ಪುಡಿ ಮಾಡ್ದಲೇ ಹಾಗೇನೂ ಬೇಕಾದರೂ ಹಾಕ್ಕೋಬೋದು. ಬಟ್ ದಪ್ಪ ಸಕ್ಕರೆ ಇರುತ್ತಲ್ಲ, ಅದನ್ನು ಬೇಕಾದರೆ ಪುಡಿ ಮಾಡಿಬಿಟ್ಟು ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ ಒಂದು ನಿಮಿಷ ಸಾಕಾಗುತ್ತೆ. 1 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಹುರ್ಕೋಬೇಕು ಅಷ್ಟೇ. ಜಾಸ್ತಿ ಹೊತ್ತು ಸ್ಟವ್ ಮೇಲೆ ಇಡೋ ಅಗತ್ಯ ಇಲ್ಲ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದರೊಳಗೆ ಸೇರಿಸ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಡ್ತೀನಿ. ನೋಡಿ, ಹೀಗೆ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರವೆಗೆನೆ ನಾವು ಕಾಯಿಸಿ ಇಟ್ಕೊಂಡಿರೋವಂಥ ಹಾಲನ್ನು ಹಾಕ್ಕೊಂಡು ಬಿಸಿ ಇದ್ದಾಗಲೇ ಉಂಡೆಗಳನ್ನ ಮಾಡ್ಕೋಬೇಕು. ಇವಾಗ ನೋಡಿ, ಸ್ವಲ್ಪನೇ ಹಾಲು ಹಾಕ್ಕೊಂಡು ಸ್ವಲ್ಪ ರವೆನ ಒಂದು ಸೈಡಿಂದ ತಕ್ಕೊಂಡು ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಬೇಗ ಉಂಡೆಗಳನ್ನ ಕಟ್ಟಿ ಇಟ್ಕೋಬೇಕು. ಬಿಸಿ ಇದ್ದಾಗ ಕಟ್ಟೋದ್ರಿಂದ ರವೆ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಉಂಡೆಗಳು ಬರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಸ್ವಲ್ಪನೇ ಈ ರೀತಿ ನಾನು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈ ಸಹಾಯದಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಈಗ ಉಂಡೆಗಳನ್ನ ಕಟ್ಕೊತೀನಿ. ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು, ಅಥವಾ ಮೀಡಿಯಮ್ ಸೈಜಲ್ಲಾದರೂ ಮಾಡ್ಕೋಬೋದು, ಅಥವಾ ದೊಡ್ಡ ಸೈಜಲ್ಲಾದ್ರೂ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರವೆ ಉಂಡೆಗಳು ರೆಡಿ ಆಯಿತು. ಅರ್ಧ ಕೆ.ಜಿ. ರವೆನಲ್ಲಿ 22 ರವೆ ಉಂಡೆಗಳು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.